ನಿನ್ನೆ ದೇಶದ ಯೋಧರೊಬ್ಬರ ಮೇಲೆ ಕರ್ನಾಟಕದಲ್ಲಿ ಒಬ್ಬ ವ್ಯಕ್ತಿ ಹಲ್ಲೆ ಮಾಡ್ದ ಅನ್ನೋದು ನ್ಯಾಷನಲ್ ನ್ಯೂಸ್ ಆಗಿತ್ತು. ಹಾಗಾದ್ರೆ ವಿಂಗ್ ಕಮಾಂಡರ್ ಮೇಲೆ ಕನ್ನಡಿಗ ಹಲ್ಲೆ ಮಾಡಿದ್ದು ಹೌದಾ? ತನ್ನದೇನು ತಪ್ಪೇ ಇಲ್ಲ ಅನ್ನೋ ರೀತಿಯಲ್ಲಿ ವಿಡಿಯೋ ಮಾಡಿದ್ರಲ್ಲ ಮಾನ್ಯ ಬೋಸ್ ಸಾಹೇಬ್ರು, ವಿಂಗ್ ಕಮಾಂಡರ್ ಆಗಿ ಕೆಲಸ ಮಾಡ್ತಾ ಇರೋರು, ತನ್ನದೇನು ತಪ್ಪೇ ಇಲ್ಲ ಅಂತ ವಿಡಿಯೋ ಮಾಡಿದ್ರು. ಆಮೇಲೆ ನೋಡಿದ್ರೆ ಅದು ಡ್ರಾಮಾ ಅಲ್ಲ, ಹೈ ಡ್ರಾಮಾ. ಸಿಸಿಟಿವಿ ದೃಶ್ಯಗಳ ಪರಿಶೀಲನೆಗಿಳಿದಾಗ ಪ್ರಕರಣದ ಅಸಲಿಯತ್ತೇನು ಅನ್ನೋದು ಗೊತ್ತಾಗಿದೆ. ನಡು ರಸ್ತೆಯಲ್ಲೇ ವಿಂಗ್ ಕಮಾಂಡರ್ ಸಾಹೇಬ್ರ ರೌಡಿಸಂ ಬಯಲಾಗಿದೆ. ಕನ್ನಡಿಗನಿಗೆ, ಬೈಕ್ ಸವಾರನಿಗೆ ಥಳಿಸಿದಾನೆ ಶಿಲಾದಿತ್ಯ ಬೋಸ್. ಬಳಿಕ ತನ್ನ ಮೇಲೆ ಹಲ್ಲೆ ಆಗಿದೆ, ನನ್ನ ಮೇಲೆ ಹಲ್ಲೆ ಮಾಡಿಬಿಟ್ರೆಲ್ಲ ಸೇರ್ಕೊಂಡು ಅಂತ ವಿಡಿಯೋ ಮಾಡಿಕೊಂಡು ಸಿಂಪತಿ ಗಿಟ್ಟಿಸ್ಕೊಳ್ಳೋ ಪ್ರಯತ್ನ ಮಾಡಿದ್ದಾನೆ. ಸಿ.ವಿ. ರಾಮನಗರದಲ್ಲಿ ನಿನ್ನೆ ನಡೆದಿರೋ ಘಟನೆ ಇದು. ಸವಾರನ ಮೇಲೆ ಹಲ್ಲೆ ಮಾಡೋದು, ಮೊಬೈಲ್ ಕಿತ್ಕೊಳ್ಳೋದು, ಪರ್ಸ್ ಕಿತ್ಕೊಳ್ಳೋದು. ವಿಕಾಸ್ ಕುಮಾರ್ ಅಂತ ಬೈಕ್ ಸವಾರ, ಅವನ ಮೇಲೆ ಎಂಥ ದರ್ಪ ಮೆರೆದಿರೋದು ಶಿಲಾದಿತ್ಯ ಬೋಸ್. ಅವನ ವಿರುದ್ಧ ಕೂಡ FIR ದಾಖಲಾಗಿದೆ. ಘಟನೆ ಬಳಿಕ ಕೋಲ್ಕತ್ತಾಕ್ಕೆ ಹೋಗಿದ್ದಾರೆ ವಿಂಗ್ ಕಮಾಂಡರ್. ಬೈಯಪ್ಪನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಾವೆಲ್ಲ ಏನೇನೋ ಅನ್ಕೊಂಡ್ಬಿಟ್ವಿ. ನಾವೆಲ್ಲ ನಿನ್ನೆ ಅಯ್ಯೋ ನಮ್ಮ ದೇಶದ ಯೋಧ, ನಮ್ಮನ್ನೆಲ್ಲ ಕಾಯುವ ಯೋಧನಿಗೆ ಹೊಡೆದು ಬಿಟ್ನಲ್ಲ ನಮ್ಮ ಕರ್ನಾಟಕದವನು ಅಂತೆಲ್ಲ ಮಾತಾಡಿದ್ವಿ. ಆದರೆ ಅಸಲಿಯತ್ತೇನು ಅಂತ ನೋಡಿದಾಗ ಪಾಪ ಅವನು ಹೊಡೆದೇ ಇಲ್ಲ, ಏನೋ ರಾಂಗ್ ಸೈಡಲ್ಲಿ ಬಂದಿದ್ದಂತೆ, ಇವ್ರ ಕಾರಿಗೇನೋ ಟಚ್ ಆಯ್ತಂತೆ. ಟಚ್ ಆಗಿರೋ ಸಂದರ್ಭದಲ್ಲಿ ಪ್ರಶ್ನೆ ಮಾಡಿದ್ರಂತೆ. ಪ್ರಶ್ನೆ ಮಾಡಿದಾಗ ಮಾತಿಗೆ ಮಾತು ಬೆಳೆದು ಕಮಾಂಡರ್ ಸಾಹೇಬ್ರೆ, ವಿಂಗ್ ಕಮಾಂಡರ್ ಸಾಹೇಬ್ರೆ ಮನಸ್ಸೋ ಇಚ್ಛೆ ಹೊಡೆದಿರೋದು. ಆಮೇಲೆ ನೋಡಿದ್ರೆ ಹೆಲ್ಮೆಟ್ ಹಾಕ್ಕೊಂಡಿದ್ದ, ವೆಲ್ ಪ್ಲ್ಯಾಂಡು, ಪ್ರೀ ಪ್ಲ್ಯಾಂಡು, ಅದು ಇದು ಅಂತ ಕತೆ ಕಟ್ಟಿದ್ದಾರೆ, ಸಿನಿಮಾ ಮಾಡಿದ್ದಾರೆ ಇದನ್ನು. ಆದರೆ ಅಸಲಿಯತ್ತೇನು ಅಂತ ಗೊತ್ತಾಗಿದ್ದು CCTV ದೃಶ್ಯಗಳನ್ನು ನೋಡಿದಾಗ. ಸಾಮಾನ್ಯವಾಗಿ ಕೇಸ್ ಆದಾಗ ಪೊಲೀಸರು ಇವ್ರು ವಿಂಗ್ ಕಮಾಂಡ್ರು, ಇವ್ರು ಹೇಳೋದಲ್ಲ ಸತ್ಯ ಅಂತ ಹಾಗೆ ಬರ್ಕೊಂಡು ಬಿಡಲ್ಲ. ನೋಡಿ ಮುಖಕ್ಕೆ ಹೆಂಗೆ ಹಲ್ಲೆ ಮಾಡ್ತಾನೆ ಅಂತ. ಇಲ್ಲಿ ಯಾರು ಹಲ್ಲೆ ಮಾಡಿದ್ರಪ್ಪ? ಕನ್ನಡಿಗ ಅಥವಾ ಕನ್ನಡಿಗ ಬಿಡಿ, ಬೈಕ್ ಸವಾರ ಹಲ್ಲೆ ಮಾಡಿದ್ನಾ ಅಥವಾ ವಿಂಗ್ ಕಮಾಂಡರ್ ಹಲ್ಲೆ ಮಾಡಿದ್ರ? ಯಾರು ಹಲ್ಲೆ ಮಾಡಿದಾಗ ನಿಮಗೆ ಕಾಣ್ತಾ ಇದೆ, ಯಾರಿಲ್ಲಿ ಮೈ ಮೇಲೆ ಹೋಗ್ತಾ ಇದ್ದಾರೆ ಅಂತ ನಿಮಗೆ ಕಾಣಿಸ್ತಾ ಇದೆ. ಬಟ್ ನಿನ್ನೆ ವಿಡಿಯೋ ಮಾಡಿ ಹೇಳಿದ್ರಲ್ಲ ಬೋಸ್, ಅವ್ರು ಹೇಳಿದ್ದೇ ಬೇರೆ, ಇಲ್ಲಿ ಆಗಿರೋದೇ ಬೇರೆ, ಅಲ್ಲಾಗಿದ್ದ ಕಥೆನೇ ಬೇರೆ. ಯಾಕೆ ಹಿಂಗೆ ತಿರ್ಚಿದ್ರು? ತನ್ನ ಕೈಯಲ್ಲಿ ಕಾನೂನಿದೆ, ತಾನೇನೋ ದೊಡ್ಡ ಸಂಭಾವಿತ ವ್ಯಕ್ತಿ ಅಂತ ಎಲ್ಲ ನಂಬಿಬಿಡ್ತಾರೆ. ನಾನು ವಿಂಗ್ ಕಮಾಂಡರ್ ಅನ್ನೋ ಕಾರಣಕ್ಕೆ ನಾನು ಯಾರನ್ನು ಹೊಡೆದ್ರು ಯಾರು ಏನು ನನಗೆ ಕೇಳಂಗಿಲ್ಲ, ನಾನು ಬೇರೆ ವಿಂಗ್ ಕಮಾಂಡ್ರು, ನನಗೆ 2 ಕೊಂಬಿದೆ, ನನಗೆ ರೆಕ್ಕೆ ಇದೆ, ನಾನು ಆಕಾಶದಲ್ಲಿ ಹಾರೋದು, ಭೂಮಿ ಮೇಲೆ ಬರೋರೆಲ್ಲ ಏನು ನನ್ನನ್ನು ಪ್ರಶ್ನೆ ಮಾಡೋದು ಅಂತ ದರ್ಪ ಇರಬೇಕು ಸಾಹೇಬ್ರಿಗೆ. ಅದಕ್ಕೆ ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿ ಆಮೇಲೆ ತಿರುಗುತ್ತಿದ್ದು ನನ್ನ ಮೇಲೆ ಕೇಸ್ ಆಗುತ್ತೆ ಅಂತ ಮೊದಲೇ ಒಂದು ವಿಡಿಯೋ ಮಾಡಿ ಬಿಟ್ಬಿಡೋದು. ಎಂಥೆಂಥ ಅವರಿದ್ದಾರಪ್ಪ, ಎಂಥೆಂಥ ಜನ ಇದ್ದಾರೆ. ಸುಮ್ಮನೆ ಅದನ್ನ ಆಮೇಲೆ ಭಾಷೆ ವಿವಾದ, ಕನ್ನಡ ಮಾತಾಡು, ಹಿಂದಿ ಮಾತಾಡು, ತಮ್ಮ ತೆವಲು ತೀರಿಸ್ಕೊಳ್ಳೋದಕ್ಕೆ ಹೊಡೆದಾಡ್ಕೊಳ್ಳೋದು, ಪೌರುಷ ಪ್ರದರ್ಶನ ಮಾಡೋದು, ರೌಡಿಸಮ್ ಮಾಡೋದು. ಅಲ್ಲಿರೋ ಸಾರ್ವಜನಿಕರೆಲ್ಲ ಬಿಡಿಸೋ ಪ್ರಯತ್ನ ಮಾಡಿದ್ರು. ಅಷ್ಟು ಜನಕ್ಕೆ ಗೊತ್ತು ಯಾರು ಹೊಡೆದಿದ್ದು, ಯಾರು ಹೊಡೆಸ್ಕೊಂಡಿದ್ದು ಅಂತ. ತಪ್ಪಿಸೋ ಪ್ರಯತ್ನ ಮಾಡಿದ್ರು, ಆದರೆ ಸಾಹೇಬರು ದರ್ಪ ಬಿಟ್ಟಿಲ್ಲ, ಮನಸ್ಸಿಗೆ ಬಂದಂಗೆ ಹೊಡೆದಿದ್ದಾರೆ. ಪಾಪ ಆತನ ಹೆಲ್ಮೆಟ್ ಬಿದ್ದಿದೆ, ಮೊಬೈಲ್ ಯಾರಿಗೋ ಫೋನ್ ಮಾಡೋ ಪ್ರಯತ್ನ ಮಾಡ್ತಾನೆ, ಫೋನ್ಗೆ ಹೊಡಿತಾರೆ, ಫೋನ್ ಬೀಳುತ್ತೆ. ಯಾರು ಇವ್ರ ಅಪ್ಪ ತಂದು ಕೊಡ್ತಾರೇನೋ, ಏನೋ ಏನೋ ದುಡ್ದಿರುವಂಥ ವ್ಯಕ್ತಿ ಕೆಳಗೆ ಬೀಳಿಸ್ಕೊಂಡು ರಸ್ತೆ ಮೇಲೆ ಕೆಡವುಕೊಂಡು ಅವನ ಮೇಲೆ ಹಲ್ಲೆ ಮಾಡುವಂಥ ದರ್ಪ. ಇವರೆಲ್ಲ ವಿಂಗ್ ಕಮಾಂಡ್ರು, ಇವರೆಲ್ಲ ದೇಶ ಕಾಯೋ ಯೋಧರಂತೆ. ಪಾಪ ಬಡಪಾಯಿ, ತನ್ನಷ್ಟಕ್ಕೆ ತಾನು ಬರ್ತಿದ್ದ, ಒಂದು 2 ಟೂ ವೀಲರು, ಪಾಪ ಅದು ಲೋನ್ ಏನೋ EMI ಕಟ್ಕೊಂಡು ತಿಂಗಳ ಮನೆ ಅದು ಇದು ಅಂತ ದುಡ್ಕೊಂಡು ಹೋಗ್ತಾ ಇರೋ ಒಂದು ಮಿಡಲ್ ಕ್ಲಾಸ್ ಹುಡುಗ. ಆ ಹುಡುಗನಿಗೆ ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿಕೊಂಡು ಏನೋ ದೊಡ್ಡ ಸಾಚ, ತಾನು ಏನೋ ದೊಡ್ಡ ಅಪರಾಧ ಮಾಡಿಬಿಟ್ಟಿದ್ದಾನ ಹುಡುಗ ಅನ್ನೋ ರೀತಿನ ಅದನ್ನು ಬಿಂಬಿಸೋಕೆ ಹೊರಟ್ರಲ್ಲ. ಸರಿ ಫೈನ್, ಅದೇನೋ ಮಾತಾಡೋದು, ಅದೇನೋ ಆಗಿದೆ, ಗಾಡಿ ಟಚ್ ಆಯಿತು, ಮತ್ತೊಂದು ಮಗದೊಂದು ಏನು ಹೊಡೆದಾಡೋದಕ್ಕೆ ಇರೋದು ನೋಡಿ, ಗಮನಿಸ್ತಾ ಇದ್ರಿ. ಆ ವಿಡಿಯೋ ಒಂದು ವಿಡಿಯೋ ಮಾಡಿದ್ದ, ಮೈ ತುಂಬ ಮುಖ ತುಂಬ ರಕ್ತ ಸುರಿಸ್ಕೊಂಡು ಅಯ್ಯೋ ನನಗೇನೋ ಆಗೋಯ್ತು ಅಂತ ಏನು ಹೇಳ್ತಾನೆ ಕೇಳಿಸ್ಕೊಳ್ಳಿ ಆ ವಿಡಿಯೋದಲ್ಲಿ ಬೋಸು. He came out today morning. My wife was driving me to the airport, and suddenly one bike came from behind, stopped in between, stopped our way. I will show you the video of my dash cam also. He came out, started abusing me in Kannada, and then seeing that my car has a DRDO sticker, he says that you be DRDO people, and said many things in Kannada, and finally she abused my wife, and then I couldn't bear it. When I was coming outside, immediately he took his key in his hand and hit me on my head, taking my blood out. I stood there. ಶಶಿಧರ್ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಶಿಧರ್, ನಿನ್ನೆ ನಾವು ಪಾಪ ಹುಡುಗನಿಗೆಲ್ಲ ಬಾಯಿಗೆ ಬಂದಂಗೆ ಬೈದ್ವಿ, ಒಬ್ಬ ಯೋಧನಿಗೆ ಹಿಂಗೆಲ್ಲ ಮಾಡೋದಾ, ಭಾಷೆ ಬರಲ್ವಾ, ಅರ್ಥ ಆಗಲ್ವಾ ಅಂತ. ಆದರೆ ಇದೇನಿದು ಕತೆ, ಏನು ಯೂಟರ್ನ್ ಇದು?
ಪ್ರಣುತ್, ಒಬ್ಬ ದೇಶ ಕಾಯುವ ಯೋಧ ಅಂತಂದ್ರೆ ನಮ್ಮ ಭಾರತೀಯರಾದಂಥ ಪ್ರತಿಯೊಬ್ಬ ಪ್ರಜೆನೂ ಕೂಡ ಎದ್ದು ನಿದ್ದು ಯೋಧರಿಗೆ ಸೆಲ್ಯೂಟ್ ಹೊಡೆಯುವಂಥ ಪದ್ಧತಿ ಈಗಲೂ ಕೂಡ ಜೀವಂತವಾಗಿದೆ. ಆದರೆ ನಿನ್ನೆ ಒಂದು ಘಟನೆ ನಡೀತು. ಎಕ್ಸ್ ಮೂಲಕ ಏನು ವಾಯುಸೇನೆಯಲ್ಲಿ ವಿಂಗ್ ಕಮಾಂಡರ್ ಆಗಿರುವಂಥ ಬೋಸು ಒಂದು ವಿಡಿಯೋ ಕೂಡ ಬಿಡುಗಡೆ ಮಾಡಿದ್ದ. ನಾನು ರಕ್ಷಣಾ ಇಲಾಖೆಯಲ್ಲಿ ವಿಂಗ್ ಕಮಾಂಡರ್ ಆಗಿ ಕೆಲಸವನ್ನು ಮಾಡ್ತಿದ್ದೇನೆ, ನನ್ನ ಪತ್ನಿ DRDOದಲ್ಲಿ ಕೆಲಸವನ್ನು ಕೂಡ ಮಾಡ್ತಿದ್ರು. ಅವ್ರನ್ನ ಪಿಕಪ್ ಮಾಡ್ಕೊಂಡು ನಾನು ಏರ್ಪೋರ್ಟ್ಗೆ ಹೋಗ್ಬೇಕಾಯ್ತು. ಏರ್ಪೋರ್ಟ್ಗೆ ಹೋಗುವಂಥ ಸಂದರ್ಭದಲ್ಲಿ ಒಬ್ಬ ಬೈಕ್ ಸವಾರ ಹಿಂದೆಯಿಂದ ಬಂದು ಗುದ್ದಿ ನನಗೆ ಅಲ್ಲೇ ಕೂಡ ಅಲ್ಲೇ ಮಾಡಿ ನನಗೆ ರಕ್ತ ಕೂಡ ಬಂದಿದ್ದ, ಮತ್ತೆ ಕಲ್ಲು ತಗೊಂಡು ಕೂಡ ಹೊಡೆದಿದ್ದ. ನಾನು ಪೊಲೀಸ್ ಠಾಣೆಗೆ ಹೋದ್ರೂ ಕೂಡ ಯಾರು ಕೂಡ ದೂರ ತಗೊಂಡಿಲ್ಲ. ಹೀಗಾಗಿ ಕಾನೂನು ಸುವ್ಯವಸ್ಥೆ ಏನಾಗಿದೆ, ದೇಶ ಕಾಯುವಂತ ನಮ್ಮಂತವರಿಗೆ ಈ ರೀತಿಯಾಗಿ ರಕ್ಷಣೆ ಇಲ್ಲ ಅಂತಂದ್ರೆ ಕಾನೂನು ಸುವ್ಯವಸ್ಥೆ ಏನಾಗಿದೆ ಅಂತ ಹೇಳ್ಬಿಟ್ಟು ಇಡೀ ಕರ್ನಾಟಕದ ಕಾನೂನು ಬಗ್ಗೆ ಪ್ರಶ್ನೆ ಕೂಡ ಮಾಡಿದ್ದ. ಅಷ್ಟೇ ಅಲ್ಲದೆ ಆತನ ವಿರುದ್ಧ, ಬೈಕ್ ಸವಾರನ ವಿರುದ್ಧ ನೀವು ಕಾನೂನು ಕ್ರಮ ತೆಗೆದುಕೊಳ್ತಿರೋ ಇಲ್ಲ ನಾನೇ ವೈಯಕ್ತಿಕವಾಗಿ ಕಾನೂನು ಕ್ರಮ ತೆಗೆದುಕೊಳ್ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಒಂದ್ ಕಡೆ ಒಂದು ಆವಾಜ್ ಕೂಡ ಹಾಕಿ ಕೋಲ್ಕತ್ತಾಗೆ ಪರಾರಿಯಾಗಿದ್ದ. ಅಲ್ಲಿ ಹೋಗಿ ಟ್ರೀಟ್ಮೆಂಟ್ ಅನ್ನು ಕೂಡ ತೆಗೆದುಕೊಂಡು ಮತ್ತೊಂದು ವಿಡಿಯೋನು ಕೂಡ ಬಿಡುಗಡೆ ಕೂಡ ಮಾಡಿದ್ದ. ಇದನ್ನ ನೋಡಿದಾಗ ಎಲ್ಲರೂ ಕೂಡ ಅನ್ಸಿತ್ತು, ಯೋಧ ಹೇಳಿರೋದೆಲ್ಲ ಸತ್ಯ, ನೀವು ಹೇಳಿದಂತೆ ಎಲ್ಲರೂ ಕೂಡ ಯೋಧಂದೇ ಸರಿ ಇದೆ, ಬೈಕ್ ಸವಾರದೆ ತಪ್ಪು ಅಂತ ಎಲ್ಲರೂ ಕೂಡ ಭಾವಿಸಿದ್ರು. ಆದ್ರೆ ಪೊಲೀಸರು ಈ ಘಟನೆ ಬೆಳಕಿಗೆ ಬರ್ತಿದ್ದಂತೆ ತಕ್ಷಣ ಎಲ್ಲ ಕಡೆಯಿಂದ ಹೋಗಿ ಏನ್ ಬೈಕ್ ಸವಾರ ಕಿರಿಕ್ ಮಾಡಿದ್ದ ಆತನನ್ನು ಕೂಡ ವಶಕ್ಕೆ ಪಡೆದು ಆತನ ಹೇಳಿಕೆಯನ್ನು ಕೂಡ ಪಡೆದುಕೊಂಡಿದ್ರೆ. ಘಟನಾ ಸ್ಥಳಕ್ಕೆ ಹೋಗಿ CC ಕ್ಯಾಮೆರಾಗಳನ್ನ ಪರಿಶೀಲನೆ ಮಾಡಿದಾಗ ಗೊತ್ತಾಗಿದೆ ಯೋಧ ಆಡಿರೋದು ಸಂಪೂರ್ಣವಾದಂತ ನಾಟಕ. ಯಾಕಂತಂದ್ರೆ ಆತ ಇಲ್ಲೇ ಇದ್ದು ಕಂಪ್ಲೇಂಟ್ ಅನ್ನ ಕೊಡಬೇಕಾಯ್ತು. ಆಸ್ಪತ್ರೆಗೆ ಹೋಗಿ ಅಲ್ಲಿ ಆತನ ಮೆಡಿಕಲ್ ಟೆಸ್ಟ್ ಮಾಡಿದ್ರೆ ಅಲ್ಲೇ FIR ಕೂಡ ಆಗ್ತಿತ್ತು. ಯಾವುದು ಕೂಡ ಮಾಡಿಲ್ಲ. ಈತ ಏನು ಎಕ್ಸ್ ಮೂಲಕ ಒಂದು ವಿಡಿಯೋ ಬಿಡುಗಡೆ ಮಾಡಿ ಕೋಲ್ಕತ್ತಾಗೆ ಪರಾರಿಯಾಗಿದ್ದ. ಈಗ ಪೊಲೀಸರು ಕೂಡ ಯಾವಾಗ CC ಕ್ಯಾಮೆರಾ ವಿಡಿಯೋಗಳೆಲ್ಲ ಪರಿಶೀಲನೆ ಮಾಡಿದ್ರು ಆಗ ಪೊಲೀಸರು ಕೂಡ ಮನವರಿಕೆ ಆಯಿತು. ಆತನ ನಂಬರ್ ಮುಖಾಂತರ ಆತನ ಮೊಬೈಲ್ ಅನ್ನು ಕೂಡ ಟ್ರೇಸ್ ಮಾಡಿ ಆತನ ಬೆಂಗಳೂರಿಗೆ ಕರೆಸಿದ್ರು. ಬಂದ್ಮೇಲೆ ಗೊತ್ತಾಗಿದೆ ಯೋಧ ಆಡಿರೋದು ನಾಟಕ, ಮತ್ತೆ ಅದೇ ರೀತಿಯಲ್ಲಿ ಕೂಡ ಕಪಟ ಸುಳ್ಳು ಅಂತಲೂ ಕೂಡ ಹೇಳಿದ್ದಾರೆ. ವಿನಯ್ ಎಂಬ ಬೈಕ್ ಸವಾರನ ಮೇಲೆ ಕಿರಿಕಿತ್ತು. ಈತನೇ ಆತನ ಮೇಲೆ ಏನು ಒಬ್ಬ ಒಳ್ಳೆ ಬೌನ್ಸರ್ ತರ ಅಲ್ಲೇನು ಕೂಡ ಮಾಡಿದ್ದಾರೆ. ಅಷ್ಟು ಸಾಲದಂತ ಹೇಳ್ಬಿಟ್ಟು ವಿನಯ್ನ ಏನ್ ಬೈಕ್ ಸವಾರ ಇದ್ದ ಆತನ ಪರ್ಸು ಮತ್ತೆ ಫೋನ್ ಅನ್ನು ಕೂಡ ದೂರ ಎಸ್ತಿರೋದೆ. ಅಲ್ಲಿರುವಂತ ಸಾರ್ವಜನಿಕರು ಕೂಡ ಸಾಕಷ್ಟು ಜನ ಅವರನ್ನ ಬಿಡಿಸೋಕ್ ಹೋದ್ರು ಕೂಡ ಅವ್ರ ಮೇಲೂ ಕೂಡ ಹಲ್ಲೆ ಮಾಡುವುದು ಕೂಡ ಮುಂದಾಗಿದ್ದಾರೆ. ಹೀಗಾಗಿ ಕನ್ನಡಿಗರು ಕೂಡ ಒಂದು ರೀತಿಯಾಗಿ ಈಗ ಎಲ್ಲರೂ ಕೂಡ ಯೋಧನ ವಿರುದ್ಧ ಕೆರಳಿದ್ದಾರೆ. ಯಾಕಂತಂದ್ರೆ ನಿನ್ನೆ ನಡೆದಿರಂತ ಬೆಳವಣಿಗೆ ಬೇರೆ. ಯಾಕಂದ್ರೆ ದೇಶ ಕಾಯುವಂತ ಯೋಧನ ಮೇಲೆ ಕನ್ನಡಿಗರು ಹಲ್ಲೆ ಮಾಡ್ಬಿಟ್ರಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಮನ ಕರಗುವಂತಾಗಿತ್ತು. ಆದ್ರೆ ಈಗ ತಡವಾಗಿ ಎಲ್ಲರೂ ಕೂಡ ಗೊತ್ತಾಗಿದೆ ಯೋಧ ಮಾಡಿರೋದು ತಪ್ಪು, ಕನ್ನಡಿಗರ ಮೇಲೆ ಬೇಕಂತಲೇ ಹಲ್ಲೆ ಮಾಡಿದ್ದಾರೆ. ಹೀಗಾಗಿ ಹಿಂದಿ ವಾಲಾಗೆ ಕಡಿವಾಣ ಹಾಕಬೇಕು, ಕಾನೂನು ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಬೇಕು, ಮತ್ತೆ ಸೂಕ್ತ ರೀತಿಯಲ್ಲಿ ಕೂಡ ತನಿಖೆ ಆಗ್ಬೇಕಂತ ಹೇಳ್ಬಿಟ್ಟು ಕೂಡ ಒಂದಷ್ಟು ಜನ ಕನ್ನಡ ಪರ ಸಂಘಟನೆ ಹೋರಾಟಗಾರರು ಕೂಡ ನಿನ್ನೆ ಪೊಲೀಸ್ ಠಾಣೆಗೆ ಹೋಗಿ ಎಲ್ಲರೂ ಕೂಡ ಒಂದು ಪ್ರತಿಭಟನೆಯನ್ನು ಕೂಡ ಮಾಡಿದ್ದಾರೆ. ಈ ಒಂದು ಕಾರಣದಿಂದಾಗಿ ನೈಜ ರೂಪ ತಿಳಿದುಕೊಳ್ಳೋದಕ್ಕೆ ಸಂಬಂಧಪಟ್ಟಂತೆ ಏನ್ ಬೈಕ್ ಸವಾರ ವಿನಯ್ ಏನಿದ್ರು ಆತನ ಸ್ಟೇಟ್ಮೆಂಟ್ ಅನ್ನು ಕೂಡ ತೆಗೆದುಕೊಂಡು ಈಗ ದೂರು ಕೂಡ ದಾಖಲಾಗಿದೆ. ಹೀಗಾಗಿ ಯೋಧನ ಮೇಲೂ ಕೂಡ ದೂರು ದಾಖಲಾಗಿದೆ, ಮತ್ತೆ ವಿನಯ್ ಮೇಲೂ ಕೂಡ ದೂರು ದಾಖಲಾಗಿದೆ. ಪೊಲೀಸರು ಕೂಡ ಎಲ್ಲಾ ರೀತಿಯಲ್ಲೂ ಕೂಡ ತನಿಖೆಯನ್ನು ಕೂಡ ಮಾಡ್ತಿದ್ದಾರೆ. ಆದ್ರೆ ಈ ಒಂದು ಘಟನೆ ನಡೆದಿರೋದು ಎಲ್ಲರೂ ಕೂಡ ಬೇಸರ ತರುವಂತಹ ವಿಚಾರ. ಆದ್ರೆ ಯೋಧ ಮಾಡಿರೋದು ಅಕ್ಷಮ್ಯ ಅಪರಾಧ. ಯಾಕಂತಂದ್ರೆ ಇಡೀ ದೇಶ ಕಾಯುವಂತ ಯೋಧರಂತಂದ್ರೆ ಗೌರವ ಕೊಡ್ತಾರೆ. ಆದ್ರೆ ಈತ ಮಾಡಿರುವಂತ ತಪ್ಪು ಇಡೀ ದೇಶ ತಲೆ ತೆಗೆಸುವಂತೆ ನಡ್ಕೊಂಡಿದೆ. ಅದು ಸಾರ್ವಜನಿಕ ಸ್ಥಳದಲ್ಲಿ ಅದು ಅಷ್ಟು ಮಾಡಿದ್ದಲ್ಲದೆ ವಿಡಿಯೋನ ಮಾಡಿಕೊಂಡು ರಕ್ತ ಸುರಿಸ್ಕೊಂಡು ನನಗೆ ಕಾನೂನಿನ ಬಗ್ಗೆ ನನಗೆ ಎಲ್ಲೂ ನ್ಯಾಯ ಇಲ್ಲ, ನಾನೇ ಕಾನೂನು ಕ್ರಮ ತೆಗೆದುಕೊಳ್ತೇನೆ ಅಂತ ಕೂಡ ಎಲ್ಲ ಒಂದ್ ಕಡೆ ಆವಾಜ್ ಕೂಡ ಹಾಕಿದ್ದ. ಆದ್ರೆ ಈಗ ಏನ್ ಹೇಳ್ತಾರೆ ಬೋಸ್ ಅಂತ ಕೂಡ ಕಾದ್ ನೋಡ್ಬೇಕಿದೆ ಪ್ರಣೋತ್. ಓಕೆ, ಥ್ಯಾಂಕ್ ಯು ಶಶಿಧರ್ ಮಾಹಿತಿಗೆ.